ನಮಸ್ಕಾರ ವೀಕ್ಷಕರೇ, ಪುರಾಣಗಳಲ್ಲಿ ಅತ್ಯಂತ ಭಕ್ತಿಯುತ ಮತ್ತು ನಿಷ್ಠೆಯ ಪ್ರತೀಕವಾಗಿ ಕಾಣಿಸುವ ವ್ಯಕ್ತಿ ಎಂದರೆ ನಂದಿದೇವರು. ಶಿವನಿಗೆ ಅತಿ ಪ್ರಿಯ ಭಕ್ತ, ದ್ವಾರಪಾಲಕ ಮತ್ತು ವಾಹನವಾಗಿರುವ ನಂದಿಯ ಕತೆ ಭಕ್ತಿ, ಶ್ರದ್ಧೆ ಮತ್ತು ತ್ಯಾಗದಿಂದ ತುಂಬಿದೆ. ಈ ಕತೆ ನಮ್ಗೆ ಜೀವನದ ಮಹತ್ವವಾದ ಪಾಠಗಳನ್ನು ಕಲಿಸುತ್ತದೆ. ನಂದಿಯ ಜನನದ ಅದ್ಭುತ ಕಥೆ. ಹಳೆಯ ಕಾಲದಲ್ಲಿ ಶಿಲಾದ ಮಹರ್ಷಿ ಎಂಬ ಮಹಾನ್ ವಶಿ ಇದ್ದನು. ಅವನು ಅತ್ಯಂತ ಶುದ್ಧ ಮನಸ್ಸಿನವನು, ಆದರೆ ಅವನಿಗೆ ಒಂದು ದೊಡ್ಡ ಕಳವಳ ಇತ್ತು. ಅವನಿಗೆ ಸಂತಾನ ಇರಲಿಲ್ಲ. ತನ್ನ ಜೀವನದ ಉದ್ದೇಶವೇ ತಾನೊಬ್ಬ ಶ್ರೇಷ್ಠ ಮಗನನ್ನು ಪಡೆಯುವುದು ಎಂದುಕೊಂಡು ಅವನು ಭಗವಂತ ಶಿವನನ್ನು ತಪಸ್ಸು ಮಾಡಲಾರಂಭಿಸಿದನು. ವರ್ಷಗಳ ಕಾಲ ಅವನು ಕಠಿಣ ತಪಸ್ಸು ಮಾಡುತ್ತಿದ್ದನು. ಕೊನೆಗೆ ಶಿವನು ಅವನ ಮುಂದೆ ಪ್ರತ್ಯಕ್ಷನಾದನು. ಏನು ಬೇಕು ಶಿಲಾದ ಎಂದು ಶಿವನು ಕೇಳಿದನು. ಶಿಲಾದನು ಕೈಮುಗಿದು, ನನಗೆ ಅಮರತ್ವ ಹೊಂದಿರುವ ಧರ್ಮನಿಷ್ಠ ಮಗನನ್ನು ಕೊಡಬೇಕು ದೇವ ಎಂದು ಬೇಡಿಕೊಂಡನು. ಶಿವನು ಸ್ಮಿತ ಮಾಡಿ, ನಿನಗೆ ಒಬ್ಬ ಮಹಾನ್ ಪುತ್ರನು ಸಿಗುವನು. ಅವನು ನನ್ನ ಭಕ್ತನಾಗಿರುತ್ತಾನೆ ಎಂದು ಆಶೀರ್ವಾದ ನೀಡಿದನು. ಕೆಲ ದಿನಗಳ ನಂತರ ಶಿಲಾದನು ತನ್ನ ಯಜ್ಞದ ವೇಳೆಯಲ್ಲಿ ಒಂದು ಚಿನ್ನದ ಹೊಳಪು ಕಾಣಿಸಿದನು. ಆ ಹೊಳಪಿನಿಂದ ಒಂದು ಸುಂದರ ಬಾಲಕ ಪ್ರತ್ಯಕ್ಷನಾದನು. ಅವನಿಗೆ ನಂದಿ ಎಂದು ಹೆಸರಿಟ್ಟನು, ಅಂದರೆ ಸಂತೋಷ, ಆನಂದ. ನಂದಿ ಬಾಲ್ಯದಿಂದಲೇ ವಿಭಿನ್ನನಾಗಿದ್ದನು. ಅವನಿಗೆ ದೇವರ ಮೇಲೆ ಅಪಾರ ಭಕ್ತಿ ಇತ್ತು. ಅವನು ಸದಾ ಶಿವನ ಧ್ಯಾನದಲ್ಲೇ ಮುಳುಗಿದ್ದನು. ಒಮ್ಮೆ ಕೆಲವು ದರ್ಶಿಗಳು ಶಿಲಾದನ ಮನೆಗೆ ಬಂದರು. ಅವರು ನಂದಿಯನ್ನು ನೋಡಿ ಆಶ್ಚರ್ಯಪಟ್ಟರು, ಆದರೆ ಅವರ ಮುಖದಲ್ಲಿ ಸ್ವಲ್ಪ ದುಃಖ ಕಾಣಿಸುತ್ತಿತ್ತು. ಶಿಲಾದನು ಕೇಳಿದನು, ಏನಾಗಿದೆ ಮಹರ್ಷಿಗಳೇ? ಅವರು ಹೇಳಿದರು, ಈ ಬಾಲಕನ ಆಯುಷ್ಯ ತುಂಬಾ ಕಡಿಮೆ. ಅವನು ಅಲ್ಪಕಾಲದಲ್ಲೇ ಮರಣ ಹೊಂದುವನು. ಈ ಮಾತು ಕೇಳಿದ ಶಿಲಾದನು ಬೆಚ್ಚಿಬಿದ್ದನು. ಆದರೆ ನಂದಿ ಶಾಂತವಾಗಿ ನಗುತ್ತ, ಅಪ್ಪ, ನಾನು ಶಿವನ ಭಕ್ತನು. ನನ್ನ ಜೀವನ ಶಿವನಿಗೆ ಸಮರ್ಪಿತವಾಗಿದೆ. ನಾನು ಭಯಪಡುವುದಿಲ್ಲ ಎಂದು ಹೇಳಿದನು. ನಂದಿ ಕಾಡಿಗೆ ಹೋಗಿ ಕಠಿಣ ತಪಸ್ಸು ಆರಂಭಿಸಿದನು. ಅವನು ದಿನಗಳ ಕಾಲ ಆಹಾರವಿಲ್ಲದೆ, ನೀರಿಲ್ಲದೆ ಶಿವನನ್ನು ಧ್ಯಾನಿಸುತ್ತಿದ್ದನು. ಅವನ ಭಕ್ತಿ ಅಷ್ಟು ಶಕ್ತಿಯುತವಾಗಿತ್ತು, ದೇವಲೋಕವೇ ಕದಲಿತು. ಕೊನೆಗೆ ಶಿವನು ಮತ್ತು ಪಾರ್ವತೀ ದೇವಿ ನಂದಿಯ ಮುಂದೆ ಪ್ರತ್ಯಕ್ಷರಾದರು. ನಂದಿ, ನಿನ್ನ ಭಕ್ತಿ ನನಗೆ ತುಂಬ ಇಷ್ಟವಾಯಿತು ಎಂದು ಶಿವನು ಹೇಳಿದರು. ನಂದಿ ಕಣ್ಣೀರು ತುಂಬಿಕೊಂಡು, ಪ್ರಭು, ನಾನು ನಿಮ್ಮ ಸೇವಕನಾಗಿರಬೇಕು, ನಿಮ್ಮ ಹತ್ತಿರ ಇರಬೇಕು ಎಂದು ಬೇಡಿಕೊಂಡನು. ಶಿವನು ಸಂತೋಷಪಟ್ಟು, ಇಂದಿನಿಂದ ನೀನು ನನ್ನ ವಾಹನವಾಗುತ್ತೀಯ, ನನ್ನ ದ್ವಾರಪಾಲಕನಾಗುತ್ತೀಯ, ಎಲ್ಲಾ ಗಣಗಳ ನಾಯಕನಾಗುತ್ತೀಯ ಎಂದು ಆಶೀರ್ವಾದ ನೀಡಿದನು. ಅದಾಗ ನಂದಿಗೆ ದಿವ್ಯ ರೂಪ ದೊರಕಿತು. ಅವನು ಬಲಿಷ್ಠ ಎಮ್ಮೆ, ಬುಲ್ ರೂಪವನ್ನು ಪಡೆದನು. ನಂದಿ ದೇವರು ಶಿವನ ದ್ವಾರಪಾಲಕನಾಗಿ ನಿಂತನು. ಪ್ರತಿಯೊಂದು ಶಿವ ದೇವಾಲಯದಲ್ಲೂ ನೀವು ಗಮನಿಸಬಹುದು, ನಂದಿ ಸದಾ ಶಿವಲಿಂಗದ ಎದುರು ಕುಳಿತಿರುತ್ತಾನೆ. ಇದಕ್ಕೆ ಒಂದು ಮಹತ್ವದ ಅರ್ಥ ಇದೆ. ನಂದಿ ಸದಾ ಶಿವನನ್ನು ನೋಡುತ್ತಿರುತ್ತಾನೆ. ಇದು ನಿಷ್ಠೆಯ ಪ್ರತೀಕ. ಭಕ್ತರು ನಂದಿಯ ಕಿವಿಯಲ್ಲಿ ತಮ್ಮ ಮನಸ್ಸಿನ ಇಚ್ಛೆಯನ್ನು ಹೇಳುತ್ತಾರೆ. ನಂದಿ ಅದನ್ನು ಶಿವನಿಗೆ ತಲುಪಿಸುತ್ತಾನೆ ಎಂಬ ನಂಬಿಕೆ ಇದೆ. ನಂದಿಯ ಭಕ್ತಿ ಮತ್ತು ಶ್ರದ್ಧೆ ಅಷ್ಟೊಂದು ಶುದ್ಧವಾಗಿತ್ತು, ಅವನು ಶಿವನ ಹೃದಯದಲ್ಲೇ ಸ್ಥಾನ ಪಡೆದನು. ನಂದಿ ಕೇವಲ ಭಕ್ತನಷ್ಟೇ ಅಲ್ಲ, ಅವನು ಶಿವನ ಪರಾಕ್ರಮಿ ಯೋಧನೂ ಆಗಿದ್ದನು. ಶಿವನ ಮೇಲೆ ಯಾರಾದರೂ ಅಪಾಯ ತಂದರೆ ನಂದಿ ಮೊದಲಿಗೆ ಎದುರಿಸುತ್ತಿದ್ದನು. ಒಮ್ಮೆ ಅಸುರರು ದೇವಲೋಕವನ್ನು ಕಬಳಿಸಲು ಯತ್ನಿಸಿದರು. ನಂದಿ ಶಿವನ ಗಣಗಳನ್ನು ನೇತೃತ್ವ ನೀಡಿ ಅಸುರರ ವಿರುದ್ಧ ಯುದ್ಧ ಮಾಡಿದರು. ಅವನ ಶಕ್ತಿ, ಧೈರ್ಯ ಮತ್ತು ಬುದ್ಧಿವಂತಿಕೆ ಅಸುರರನ್ನು ಸೋಲಿಸಿತು. ಅವನು ಕೇವಲ ಬಲಿಷ್ಠನಲ್ಲ, ಧರ್ಮಕ್ಕಾಗಿ ಹೋರಾಡುವ ಸತ್ಯನಿಷ್ಠ ಯೋಧ. ನಂದಿ ಶಿವನಿಗೆ ಮಾತ್ರವಲ್ಲ, ಪಾರ್ವತೀ ದೇವಿಗೂ ಅಪಾರ ಭಕ್ತನಾಗಿದ್ದನು. ಅವನು ಪಾರ್ವತಿಯನ್ನು ತನ್ನ ತಾಯಿಯಾಗಿ ಕಂಡುಕೊಂಡನು. ಒಮ್ಮೆ ಪಾರ್ವತೀ ದೇವಿ ಕೋಪಗೊಂಡಾಗ ನಂದಿ ಅವಳನ್ನು ಶಾಂತಗೊಳಿಸಲು ಪ್ರಯತ್ನಿಸಿದನು. ಅವನ ವಿನಯ ಮತ್ತು ಭಕ್ತಿಯಿಂದ ದೇವಿಯ ಕೋಪ ತಣ್ಣಗಾಯಿತು. ನಂದಿಯ ಕಥೆ ನಮಗೆ ಹಲವಾರು ಪಾಠಗಳನ್ನು ಕಲಿಸುತ್ತದೆ. ನಿಷ್ಠೆ ಇದ್ದರೆ ದೇವರ ಕೃಪೆ ಸಿಗುತ್ತದೆ. ಕಷ್ಟ ಬಂದರೂ ಧೈರ್ಯ ಕಳೆದುಕೊಳ್ಳಬಾರದು. ನಿಜವಾದ ಭಕ್ತಿ ಶಕ್ತಿ ಕೊಡುತ್ತದೆ. ವಿನಯ ಮತ್ತು ಸೇವೆ ಜೀವನವನ್ನು ಮಹತ್ವಪೂರ್ಣ ಮಾಡುತ್ತದೆ. ನಂದಿದೇವರು ಕೇವಲ ಶಿವನ ವಾಹನ ಅಲ್ಲ, ಅವನು ಭಕ್ತಿ, ನಿಷ್ಠೆ ಮತ್ತು ಧೈರ್ಯದ ಪ್ರತೀಕ. ಅವನ ಕತೆ ನಮಗೆ ಹೇಳುವುದು ಏನೆಂದರೆ, ದೇವರ ಮೇಲೆ ನಂಬಿಕೆ ಇಟ್ಟು ಸತ್ಯದ ಮಾರ್ಗದಲ್ಲಿ ನಡೆಯುವವರು ಯಾವತ್ತೂ ಸೋಲುವುದಿಲ್ಲ. ಪ್ರತಿ ಬಾರಿ ನೀವು ಶಿವ ದೇವಾಲಯಕ್ಕೆ ಹೋದಾಗ ನಂದಿಯ ಕಿವಿಯಲ್ಲಿ ನಿಮ್ಮ ಮನದ ಮಾತು ಹೇಳಿ. ಭಕ್ತಿಯಿಂದ ಕೇಳಿದ ಪ್ರಾರ್ಥನೆ ಎಂದಿಗೂ ವ್ಯರ್ಥವಾಗುವುದಿಲ್ಲ.